ದುಡ್ಡು ಹಾಕಿದೀವಿ ಅವ್ರ ಹತ್ರ. ತುಂಬಾ ವರ್ಷದಿಂದ ನನ್ಗೆ ಗೊತ್ತವ್ರು. ಹಂಗಾಗಿ ನಾವು ಚಿನ್ನ ಮಾಡಕ್ಕಂತ ಹಾಕಿದೀವಿ. ಅವರು ಮಾಡ್ಸಕ್ಕಂತ ದುಡ್ಡು ಇಸ್ಕೊಂಡು ಈ ತರ ಎಸ್ಕೇಪ್ ಆಗಿದ್ದಾರೆ. ನಾವು 1 ಲಕ್ಷ ಕೊಟ್ಟಿದೀವಿ ಸರ್. ಇನ್ನ ಸ್ವಲ್ಪ ಕೈಲಿ ಮಾಡಿದೀವಿ. ಅದೆಲ್ಲ ಪ್ರೂಫ್ ಕೊಟ್ಟಿಲ್ಲ ಅವನು. ಒಟ್ನಲ್ಲಿ 1.5 ಲಕ್ಷ ನಮ್ದು ಹೋಗಿದೆ ಸರ್. ಅಂದ್ರೆ ನಿಮ್ಗೆ ಒಬ್ಬೊಬ್ರಿಗೆ 1.5 ಲಕ್ಷ 2 ಲಕ್ಷ ಅಂತ ಹೇಳಿದ್ರೆ ಎಲ್ಲ ಎಷ್ಟೊಂದು ದುಡ್ಡನ್ನ ಏನ್ ನಂಬಿಕೆ ಮೇಲೆ ಕಟ್ಟಿದ್ರು ಸರ್? ಅದು ನಂಬಿಕೆ ಅಂದ್ರೆ ಅಷ್ಟು ವರ್ಷದಿಂದ ಇದ್ರಲ್ಲ, ಎಲ್ಲಾನು ಮಾಡಿಸಿ ಕೊಟ್ಟು ತುಂಬಾ ಒಡವೆ ಎಲ್ಲ ಮಾಡ್ಸಿದ್ವಿ ಅವ್ರ ಹತ್ರ. ಹಂಗಾಗಿ ಇದನ್ನು ಮಾಡಕ್ ಹಾಕಿದ್ವಿ. ಆ ತರ ಮಾಡಿ ಮೋಸ ಮಾಡಿದ್ದಾರೆ. ಒಂದ್ 15 ದಿನ ಆಯ್ತೆ ಸರ್. ಸುಮಾರು 15 ದಿನಾನೇ ಆಗಿದೆ. ಎಸ್ಕೇಪ್ ಆಗಿ 15 ದಿನ ಆಗಿದೆ. ನಾನು ಸುಮಾರು ಒಂದು 4 ತಿಂಗಳ ಹಿಂದೆ ಒಂದು ಚೈನ್ ಇಟ್ಟಿದ್ದೆ. ಅದು 50 ಗ್ರಾಮ್ ಚೈನು. ಮತ್ತೆ ಹೋದ್ ತಿಂಗಳಲ್ಲಿ ಒಂದು ರಿಂಗ್ ಇಟ್ಟಿದ್ದೆ 13 ಗ್ರಾಮ್. ಟೋಟಲ್ 63 ಗ್ರಾಮ್ ಚಿನ್ನ ಇಟ್ಟಿದೆ. ಟೋಟಲ್ 2.5 ಲಕ್ಷಕ್ಕೆ ಇಟ್ಟಿದೆ. ಅದ್ರ ಬೆಲೆ ಸುಮಾರು 5 ರಿಂದ 6 ಲಕ್ಷ ಆಗುತ್ತೆ. ಇವಾಗ ಅವರು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಈ ವಾರದಿಂದ ಅಂಗಡಿ ಕ್ಲೋಸ್ ಇದೆ. ಹೋಗ್ಬಿಟ್ಟು ನಾವು ನೋಡಿ ಬರ್ತಾ ಇದ್ವಿ. ಆಮೇಲೆ ಫೋನ್ ನಂಬರ್ ಎಲ್ಲ ಇತ್ತು. ಫೋನ್ ಮಾಡಿದ್ರೆ ಫೋನ್ ಎಲ್ಲ ಸ್ವಿಚ್ ಆಫ್ ಆಗಿದಾವೆ. ಸುಮಾರು ಅವ್ರ ಬಾಮ ಇದ್ರು. ಅವರೇ 3-4 ಜನ ಇರ್ತಿದ್ರು. ಆ 3-4 ಜನನಿಲ್ಲ, 3-4 ಜನದ ಮೊಬೈಲು ಸ್ವಿಚ್ ಆಫ್ ಆಗಿದೆ. ಹಿಂಗೆ ಮೋಸ ಮಾಡ್ಬಿಟ್ಟು ಹೋಗಿದ್ದಾರೆ ಎಲ್ರಿಗೂ. ಅದೇನೋ ಗೊತ್ತಿಲ್ಲ, ಅದೇನಂತ ಗೊತ್ತಿಲ್ಲ. ನಮ್ಗೆ ಇವಾಗ ನಮ್ ಒಡವೆ ನಮಗೆ ಸಿಕ್ಕಿದ್ರೆ ಸಾಕು.